ಗಟ್ಟಿ ಅವಲಕ್ಕಿದು ತಿಂಡಿ ರೆಡಿಯಾಗಿದೆ. ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೇನೆ. ಇದಕ್ಕೊಂದು 5ರಿಂದ 6 ಹಸಿಮೆಣಸು ಹಾಕ್ತಿದ್ದೇನೆ. ಬೇಕಾದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು ಖಾರ ಜಾಸ್ತಿ ಬೇಡದಿದ್ರೆ. ಆಮೇಲೆ 1 ತುಂಡು ಶುಂಠಿ, ಒಂದು 10 ಬೆಳ್ಳುಳ್ಳಿ. ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಳ್ಬೇಕು. ಈಗ ಇದು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ನೈಸ್ ಮಾಡಿ ರುಬ್ಬೋದು ಬೇಡ, ಸ್ವಲ್ಪ ತರಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು ಬಾಣಲೆ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಒಂದು 5-6 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಇದು ಇವಾಗ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ನಾನು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ನೀವು ಯಾವ್ದು ಯೂಸ್ ಮಾಡ್ತೀರಾ ಮನೆಯಲ್ಲಿ ಅದನ್ನೇ ಹಾಕ್ಕೊಳ್ಳಿ ಬೇಕಾದರೆ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬಂದಿದೆ. ಸ್ವಲ್ಪ ಸಾಸಿವೆ ಹಾಕ್ತಿದ್ದೇನೆ, 1 ಚಮಚ ಸಾಸಿವೆ. ಇವಾಗ ಸಾಸಿವೆ ಸ್ವಲ್ಪ ಬಿಸಿ ಆಯಿತು. ಈಗ ಉದ್ದಿನಬೇಳೆ ಹಾಕ್ತಿದ್ದೇನೆ 1 ಚಮಚ. ಈಗ ಉದ್ದಿನಬೇಳೆ ಸ್ವಲ್ಪ ಬಿಸಿ ಆಯಿತು. ಕಡಲೆಬೇಳೆ ಹಾಕ್ತಿದ್ದೇನೆ 1 ಚಮಚ. ಈಗ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದ್ರ ಮೇಲೆ ಕಡಲೆ ಹಾಕ್ಕೊಳ್ಳಿ, ನೆಲಗಡಲೆ. ಇದು ಹಸಿ ಕಡಲೆ, ಸ್ವಲ್ಪ ಹುರಿಬೇಕು. ಒಂದು 5 ನಿಮಿಷ ಹುರಿಯುವ ಇದನ್ನು ಚೆಂದ ಮಾಡಿ. ಈಗ ಕಡಲೆ ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ. ಸ್ಲೋ ಬೆಂಕಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಫಾಸ್ಟ್ ಮಾಡಬೇಡಿ. ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದು ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೇನಲ್ಲ ಅದನ್ನು ಹಾಕ್ತಿದ್ದೇನೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಈಗ ಸ್ವಲ್ಪ ಮಸಾಲೆ ಫ್ರೈ ಆಯಿತು. ಅರಿಶಿನ ಹುಡಿ ಹಾಕ್ತಿದ್ದೇನೆ, ಒಂದು ಅರ್ಧ ಚಮಚ. ಈಗ ಎಲ್ಲ ಮಸಾಲೆ ಫ್ರೈ ಆಯಿತು. ಸ್ವಲ್ಪ ಬೇವಿನ ಸೊಪ್ಪು ಹಾಕ್ಕೊಳ್ಳುವ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆಯಿತು. ಒಂದು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಉದ್ದ ಮತ್ತು ಅಡ್ಡ. ಅದನ್ನು ಹಾಕ್ಕೊಳ್ಳುವ. ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಫ್ರೈ ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡು ಸರಿ. ಈಗ ನೀರುಳ್ಳಿ ಸ್ವಲ್ಪ ಫ್ರೈ ಆಯಿತು. ಇವಾಗ ಇದು ಒಂದು ಸ್ವಲ್ಪ ಕಾಯಿ ಹಾಕ್ತಿದ್ದೇನೆ, ತುರಿದಿಟ್ಕೊಂಡಿದ್ದೇನೆ ಕಾಯಿನ. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಈರುಳ್ಳಿ ಜಾಸ್ತಿ ಫ್ರೈ ಮಾಡೋದು ಬೇಡ, ಬಾಯಿಗೆ ಸಿಕ್ಕಬೇಕದು. ಸ್ವಲ್ಪ ತಿನ್ಲಿಕ್ಕೆ ಕರ್ಮ ಸಿಕ್ಕಬೇಕು. ನೀವು ಬೇಕಾದರೆ ಇವಾಗ ಉಪ್ಪು ಹಾಕ್ಕೊಳ್ಬೋದು, ಒಂಚೂರು ಟೇಸ್ಟಿಗೆ ತಕ್ಕಾಗಿ ಉಪ್ಪು ಹಾಕ್ಕೊಳ್ಳಿ ಬೇಕಾದರೆ. ನಾನು ಅವಲಕ್ಕಿ ನೆನೆಸೊತ್ತಿಗೆ ಉಪ್ಪು ಹಾಕಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತೊಳೆದು ಕ್ಲೀನ್ ಮಾಡಿ ಒಂದು ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೇನೆ. ಇದು ದಪ್ಪ ಅವಲಕ್ಕಿ, ಒಂದು ಅರ್ಧ kg ಇದೆ. ಇದು ನೆನೆಸಿ ಇಟ್ಕೊಂಡಿದ್ದೇನೆ ಒಂದು ಗಂಟೆ ಹೊತ್ತು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ನೆನೆಸಿ ಇಟ್ಕೊಳ್ಬೇಕು. ಉಪ್ಪು ಒಂದು ಅರ್ಧ ಚಮಚ ಸಾಕು, ಜಾಸ್ತಿ ಬೇಡ. ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆ ಹೊತ್ತು ನೆನೆಸಿ ನೀರು ತೆಗೆದು ಇಡಬೇಕು. ನೀರಲ್ಲಿ ನೆನೆಸಿ ಇಡುವುದಲ್ಲ, ನೀರು ತೆಗೆದು ಇಡಬೇಕು. ಅದರಲ್ಲಿ ನೀರು ಪಾಸ ಇರುತ್ತಲ್ಲ, ಅದೇ ನೆನೆಯುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರ ಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವಲ್ಲ, ಆಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಬೇಕಾ ಏನನ್ನು ನೋಡ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಚಪ್ಪೆ ಇದೆ, ಇದು ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಉಪ್ಪೆಲ್ಲ ಕರೆಕ್ಟ್ ಆಯಿತು. ಗ್ಯಾಸ್ ಬಂದ್ ಮಾಡ್ತೇನೆ. ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಲಿಂಬೆ ಹುಳಿ ಹಿಂಡ್ಕೊಳ್ಬೇಕು. ಈಗ ಸ್ವಲ್ಪ ಲಿಂಬೆ ಹುಳಿ ಹಿಂಡ್ಕೊಳ್ಳುವ. ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಲಿಂಬೆ ಹುಳಿ ಹಿಂಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಲಿಂಬೆ ಹುಳಿ ಹಿಂಡಿ ಆಯಿತು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ 5 ಜನ ಸಾಕಾಗುತ್ತೆ. ನೀವು ಒಂದು 2-3 ಜನ ಮಾಡೋದ್ರೆ ಸ್ವಲ್ಪ ಮಸಾಲೆ ಎಲ್ಲ ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಬೇಕು. ಇದೊಂದು 5ರಿಂದ 6 ಜನ ಸಾಕಾಗುತ್ತೆ. ಇದು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.